ಪತಿಯಿಂದಲೇ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಜಸ್ಟ್ ಅಸಿಡಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಜೆಕ್ಷನ್ ಕೊಟ್ಟು ಆಕೆಯನ್ನ ಸಾಯಿಸಲಾಗಿದೆ ಅನ್ನುವಂಥ ಆರೋಪ ಇತ್ತು. ಪತಿ ಮಹೇಂದ್ರ ರೆಡ್ಡಿಗೆ ಅನೈತಿಕ ಸಂಬಂಧ ಇತ್ತು ಅನ್ನುವಂಥ ವಿಚಾರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ಅಂಥದ್ದೊಂದು ಶಂಕೆ ಕೂಡ ಇದೆಯಂತೆ. ಆತನಿಗೆ ಬೇರೆ ಸಂಬಂಧ ಇರಬಹುದು ಅಂತ ಕೃತಿಕಾ ತಂದೆ ಗಂಭೀರ ಆರೋಪ ಮಾಡ್ತಿದ್ದಾರೆ. ಬೇರೆ ಯುವತಿ ಜೊತೆ ಮಹೇಂದ್ರ ರೆಡ್ಡಿಗೆ ಸಂಬಂಧ ಇತ್ತು ಅನ್ನುವಂಥ ಶಂಕೆಯನ್ನ ಸ್ವತಃ ಮೃತ ಕೃತಿಕಾ ತಂದೆ ವ್ಯಕ್ತಪಡಿಸಿದ್ದಾರೆ. ಪ್ರೇಯಸಿಗೋಸ್ಕರ ಕೊಲೆ ಮಾಡಿದ್ನ ಹಾಗಾದ್ರೆ ಮಹೇಂದ್ರ ರೆಡ್ಡಿ ಅನ್ನೋದು ಪ್ರಶ್ನೆ. ಆತನಿಗೆ ಬೇರೆ ಸಂಬಂಧ ಇತ್ತು, ಬೇರೆ ಹೆಣ್ಣು ಮಕ್ಕಳ ಸಹವಾಸ ಇರಬಹುದು ಅಂತ ಕೃತಿಕಾ ತಂದೆ ಗಂಭೀರ ಆರೋಪ ಮಾಡಿದ್ದು, ಪತಿಯಿಂದಲೇ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಈ ಕೊಲೆ ಕೇಸ್ ಸಂಭಾವಿತನಂತೆ ನಮ್ಮೆದುರು ಇರ್ತಾ ಇದ್ದ ಅಳಿಯ ಆದ್ರೆ ಮಗಳನ್ನೇ ಕೊಂದು ಬಿಡ್ತಾನೆ ಅಂತ ನಾವು ಯಾವತ್ತೂ ಕೂಡ ಅಂದ್ಕೊಂಡಿರ್ಲಿಲ್ಲ. ಸತ್ಯವನ್ನ ಬಯಲು ಮಾಡಿದ್ದಾರೆ. ಅಂದ್ರೆ ಸತ್ಯ ಬಯಲು ಬಳಿಕ ಕೃತಿಕಾ ರೆಡ್ಡಿ ತಂದೆ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸಹಜ ಸಾವಲ್ಲ ಅಂತ ನಮ್ಗೆ ಯಾವಾಗ FSL ರಿಪೋರ್ಟ್ ಬಂತು ಆವಾಗಲೇ ಗೊತ್ತಾಗಿತ್ತು ಅದು ಸಹಜ ಸಾವಲ್ಲ, ಅದೊಂದು ಕೊಲೆ ಪಿತೂರಿ ಮಾಡಿ ಕೊಲೆ ಮಾಡಿರೋದು ಅಂತ ಗೊತ್ತಾಗಿದೆ. ಏನು ಅನಸ್ತೇಶಿಯಾ ಡ್ರಗ್ಗು ಇನ್ಸರ್ಟ್ ಮಾಡಿ ಅದನ್ನು ಕೊಲೆ ಮಾಡಿದ್ರು ಅಂತ ನಾವು ಇದನ್ನು ಹೋದ ವರ್ಷ 26ಕ್ಕೆ ಮದುವೆ ಮಾಡಿದ್ದು. ಇಲ್ಲ, ಮೊದಲಿಂದ ನಾವು ಸ್ವಲ್ಪ ವಿನಯವಾಗಿ ಸ್ವಲ್ಪ ಚೆನ್ನಾಗಿರೋ ಥರನೇ ನಾಟಕ ಆಡ್ಕೊಂಡು ಬಂದಿದ್ದಾನೆ. ನಮ್ಗೆ ಅದರಿಂದ ಸಂಶಯ